ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಡುಗೆ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಹೌದು ಗೈಸ್, ನಾನು ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಮೊದಲನೇ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಇನ್ನು ಮುಂದೆ ಅವಾಗವಾಗ ಕುಕ್ಕಿಂಗ್ ವ್ಲಾಗು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೊದಲನೇದಾಗಿ ನಮ್ಮ ಕುಕ್ ಮಾಡೋಕ್ಕೆ ಅಸಿಸ್ಟೆಂಟ್ನ ಕರೆಯೋಣ. ಇಲ್ಲ, ಅವರೇ ನಮ್ಮ ಮನೆಗೆ ಹೆಡ್ ಕುಕ್ಕು. ಸೊ ಇವಾಗ ಅವರಿಗೆ ಒಂದು ಸಿಂಪಲ್ಲಾಗಿ ಏನೋ ಒಂದು ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಸೊ ಅವ್ರನ್ನ ಕರೆಯೋಣ, ಬನ್ನಿ. ಅಮ್ಮ ಬಾ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮ ಗೈಸ್. ಎಲ್ಲರ ಮನೇಲಿ ಇವರೇ ಹೆಡ್ ಕುಕ್ಕು. ಸೊ ಇವಾಗ ಸಿಂಪಲ್ಲಾಗಿ ಒಂದು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸಿಂಪಲ್ಲಾಗಿ ಮನೇಲೇ ಆ್ಯಪಲ್ ಕೇಕ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಬೇಕ್ರಿಯಲ್ಲೆಲ್ಲ ನೀವು ಆ್ಯಪಲ್ ಕೇಕ್ ತಿಂದಿರ್ತೀರ, ಮನೇಲೇ ಮಾಡ್ಕೊಬೋದು. ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮೊದಲನೇದಾಗಿ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಬನ್ ತೊಗೊಂಡಿದ್ದೀನಿ. ಬನ್ನು ಮತ್ತು ಇಲ್ಲಿ ಸ್ವಲ್ಪ ಸಕ್ಕರೆ, ಇದು ಕಾಯಿ ತುರಿ, ಸ್ವಲ್ಪ ಹಾಲಿನ ಪೌಡ್ರು ಮತ್ತು ಕೋಕೋ ಪೌಡ್ರ್ ಬೇಕಾಗುತ್ತೆ ಗೈಸ್. ಇವಾಗ ಮಾಡೋದು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಜಾರ್ ತೊಗೊಂಡು ಇದಕ್ಕೆ 2 ಬನ್ನ ಪೀಸ್ ಮಾಡಿ ಪೌಡ್ರ್ ಮಾಡ್ಕೊಬೇಕು. ಬನ್ನಿ. ಈ ಥರ ಬನ್ನ ಪೀಸ್ ಮಾಡಿಕೊಂಡು ಇವಾಗ ಇದನ್ನ ಫೈನ್ ಪೌಡ್ರಾಗಿ ಮಾಡ್ಕೊಳ್ಳೋಣ. ಬನ್ನಿ. ಅದು ಜಾಸ್ತಿ ಆಗೋಯ್ತು, ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ನಮ್ಮಮ್ಮ ಚೂರು ಹಾಕಿ ಫೈನ್ ಪೌಡ್ರ್ ಮಾಡ್ತಿದ್ದಾರೆ. 1 2 3 ಎಸ್, ಅದು ಪುಡಿ ಮಾಡಿದ್ದಾಯಿತು ಗಾಯ್ಸ್. ಸೊ ಯಾವ ಥರ ಪುಡಿ ಆಗಿರಬೇಕಂದ್ರೆ ನೋಡಿ, ಈ ಥರ ಸ್ವಲ್ಪ ಟೆಕ್ಸ್ಚರಲ್ಲಿ ಪೌಡ್ರ್ ಮಾಡಿದ್ರೆ ಸಾಕು. ಈಗ ಈ ಪೌಡ್ರನ್ನ ಮತ್ತೆ ಮಿಕ್ಸಿ ಮಾಡಬೇಕು. ಈ ಪೌಡ್ರನ್ನ ಇನ್ನೂ ಒಂದು ಸಲ ಮಿಕ್ಸಿ ಮಾಡಬೇಕು. ಯಾವುದ್ರ ಜೊತೆ ಅಂತ ಅಂದರೆ ಹಾಲಿನ ಪುಡಿ ಗೈಸ್. ಒಂದು 2 ಸ್ಪೂನು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಒಂಚೂರು ಎಕ್ಸ್ಟ್ರಾ ಹಾಕಿ, ಏನಾಗಲ್ಲ. ಆಮೇಲೆ 1 ಸ್ಪೂನು ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಕೋಕೋ ಪೌಡರ್ ಹಾಕಿ ಮತ್ತೆ ಅದನ್ನು ಫುಲ್ಲು ಮಿಕ್ಸಿಗೆ ಹಾಕಿ ಗುರ್ರ ಅನ್ಸೋಣ. ಇವಾಗ ಬನ್ನಿ. ಸೊ
ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಿದಾಗ ಇವಾಗ ನೋಡಿ ಈ ಥರ ಆಗಿರುತ್ತೆ. ಈ ಥರ ಪೌಡ್ರ್ ಮಾಡಿಕೊಂಡು ಸೈಡಿಗೆ ಇಟ್ಕೊಬೇಕು. ಇದಾದಮೇಲೆ ಈಗ ನಮ್ಮಮ್ಮಗೆ ಒಂದು ಟಾಸ್ಕು ಏನಪ್ಪ ಅಂತಂದರೆ, ನೆಕ್ಸ್ಟ್ ಪ್ರೊಸೆಸ್ ನಾನು ಹೇಳಬೇಕು ಅಂದರೆ ನಮ್ಮಮ್ಮ ಯಾವುದಾದ್ರೂ ಒಂದು ಹಾಡು ಹೇಳಬೇಕು. ಹೇಳು ಹೇಳು ಯಾವ್ದಾರು ಹೇಳು. ಏನು ಇಲ್ಲಿ ನಮ್ಮಮ್ಮ ಭಾಳ ನಾಚ್ಕೊತಿದ್ದಾರೆ ಗೈಸ್. ಫಸ್ಟ್ ಟೈಮ್ ಅವ್ರ ಕ್ಯಾಮ್ರಾ ಮುಂದೆ ಇದೆಲ್ಲ ಮಾಡಿಸ್ತಿದ್ದೀನಿ. ಸೊ ಇವಾಗೊಂದು ಬಾಂಡ್ಲಿ ಇಟ್ಕೊಳ್ಳೋಣ. ಒಂದು ಬಾಂಡಲಿಗೆ ಸ್ಟವ್ ಹಚ್ಚಿ ಸಕ್ಕರೆ ಇಟ್ಕೊಂಡಿದ್ವಲ್ಲ, ಒಂದು ಅರ್ಧ ಕಪ್ ಸಕ್ಕರೆ ಆದರೆ ಸಾಕು. ಸೊ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿದ್ಮೇಲೆ ಚೂರೇ ಚೂರು ನೀರು ಹಾಕಬೇಕು. ಅರ್ಧ ಕಪ್ ಸಕ್ಕರೆ ಹಾಕಿದ್ರೆ ಒಂದು 1/4 ಕಪ್ಪು ಅಷ್ಟೇ ಅಷ್ಟು ನೀರು ಹಾಕಿ ನೀರು ಹಾಕ್ಬಿಟ್ಟು ಸಕ್ಕರೆ ಪಾಕ ಮಾಡೋಣ. ಇವಾಗ ಅದು ಪೂರ್ತಿ ಮುಳುಗಲಿಲ್ಲ ಅಂದರೂ ಪರವಾಗಿಲ್ಲ ಗೈಸ್, ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು. ಹಿಂಗೆ 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 ಕಲಿಸ್ತಾ ಇರಬೇಕು. ಇದು ಒಂಚೂರು ಕಾದ್ಮೇಲೆ ಒಂದು 2 ಸ್ಪೂನು ಕೋಕೋನಟ್ ಪೌಡರ್ 2 ಸ್ಪೂನ್ ಹಾಕಿದ್ರೆ ಸಾಕು. 2 ಸ್ಪೂನ್ ಇದು ಹಾಕಿ ಒಂದು ಅರ್ಧ ಚಮಚ ತುಪ್ಪ, ಇದು ಅಂಟ್ಕೊಬಾರ್ದು ಅಂತ ತುಪ್ಪ ಹಾಕ್ತಾಯಿದ್ದೀವಿ. ಸೊ ಹಾಕಿ ಲೈಟಾಗಿ ಕೈಯಾಡ್ಸ್ತಾ ಇರಬೇಕು. ಸಕ್ಕರೆ ಕರಗೋವರೆಗೂ ಕೈಯಾಡ್ಸ್ತಾ ಇರಬೇಕು. ಕರಗಿಲ್ಲ ಅಂದರೂ ಪರವಾಗಿಲ್ಲ, ಕರಗುತ್ತದೆ ಬೇಗ. ಸೊ ನಮ್ಮಮ್ಮ ಇವಾಗ ಕೈಯಾಡ್ಸೋದು ಕಂಟಿನ್ಯೂ ಮಾಡ್ತಾರೆ. ಹಿಂಗೆ ಕೈಯಾಡ್ಸ್ತಾ ಮುಂದೆ ಏನು ಮಾಡಬೇಕು ಅಂತ ಅಂದರೆ ನಾವು ಫಸ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ನಿಧಾನಕ್ಕೆ ಹಾಕಬೇಕು. ನಿಧಾನಕ್ಕೆ ಹಾಕಿ ಹಿಂಗೆ ಕಲಿಸ್ತಾನೆ ಇರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕಲಿಸ್ಬೇಕು. ಕಲಸಿ ನೋಡಿ ಬರ್ತಾ ಇದೆ. ಇವಾಗ ಈ ಥರ ಟೆಕ್ಸ್ಚರ್ ಬರಬೇಕು ಗೈಸ್. ಬಾಂಡ್ಲಿಗೆ ಅಂಟ್ಕೊಬಾರ್ದು ಅಂತಲೇ ತುಪ್ಪ ಹಾಕಿದ್ದೀವಿ. ಆಯಿತು, ಇನ್ನು ಕೆಲವೇ ಕ್ಷಣಗಳಲ್ಲಿ ಆ್ಯಪಲ್ ಕೇಕ್ ರೆಡಿಯಾಗುತ್ತದೆ. ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಕೇಕ್ ಹೋಗಿ ಹಲ್ವಾಗಿ ಹೋಗ್ಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ನೀರು ಹಾಕಿ. ಸೊ ಇವಾಗ ಅದು ಫುಲ್ ಬಿಸಿಯಾಗಿದೆ, ಅದು ಒಂಚೂರು ಆರಬೇಕು. ಆರಿದ್ಮೇಲೆ ಅದನ್ನು ಉಂಡೆ ಕಟ್ಟೋಣ ಗೈಸ್. ಇವಾಗ ಅದು ಆರಿದೆ. ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಯಾವ ಥರ ಇರುತ್ತೆ ಅಂದರೆ ನೋಡಿ, ಈ ಥರ ಟೆಕ್ಸ್ಚರ್ ಇಟ್ಕೊಂಡು ಈ ಥರ ಗಟ್ಟಿ ಟೆಕ್ಸ್ಚರ್ ಆಗುತ್ತೆ, ಒಂದು ಕೇಕ್ ಥರ ಫ್ಲೇವರ್ ಥರ. ಇದನ್ನು ಇವಾಗ ಉಂಡೆ ಕಟ್ಟಬೇಕು. ಬನ್ನಿ ಉಂಡೆ ಕಟ್ಟ. ನಾವು ಚಿಕ್ಕದಾಗೆ ಕಟ್ತಾ ಇದ್ದೀವಿ. ನಿಮಗೆ ದೊಡ್ಡದಾಗಿ ಬೇಕಾದರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು.
ಹಿಂಗೆ ಒಂದು ರೌಂಡ್ ಶೇಪ್ ಬಂದ ಮೇಲೆ ಇದನ್ನು ಫಸ್ಟು ಕಾಯಿ ತುರಿ ಇಟ್ಕೊಂಡಿರ್ತೀವಲ್ವಾ ಅದರಲ್ಲಿ ಹಿಂಗೆ ಓಡಿಸ್ಬೇಕು. ಹಿಂಗೆ ಓಡಿಸಿದ್ರೆ ಆಪಲ್ ಕೇಕ್ ರೆಡಿ. ಇದೇ ಥರ ಎಲ್ಲ ಮಾಡಿ ಫೈನಲ್ ತೋರಿಸ್ತೀನಿ ನೋಡಿ. ಆ್ಯಪಲ್ ಕೇಕ್ ರೆಡಿ ಗೈಸ್. ಸೊ ಇದನ್ನು ತಿಂದು ಟೇಸ್ಟ್ ಮಾಡೋದಕ್ಕೆ ಅಂತ ನಾವು ಒಬ್ಬರನ್ನ ಕರೆಸಿದ್ದೀವಿ. ಅವರು ಇವಾಗ ನಿಮ್ಮ ಮುಂದೆ ಬರಲಿದ್ದಾರೆ, ತಿಂದು ಹೆಂಗಿದೆ ಅಂತ ಹೇಳಲಿದ್ದಾರೆ. ಹಿಯರ್ ವಿ ವೆಲ್ಕಮ್ ಗೈಸ್. ಇವಾಗ ನಮ್ಮ ಕೇಕ್ ತಿನ್ನೋಕ್ಕೆ ಬಂದಿರುವ ನಮ್ಮ ನೋಡಿ ಫ್ರೆಂಡ್ಸ್, ಏನೋ ಮಾಡಿದ್ದೀನಿ ಅಂತ ಕರೆಸಿದ್ದಾನೆ. ನೋಡೋಣ ಫ್ರೆಂಡ್ಸ್ ತಿಂದು ಹೆಂಗಿದೆ ಅಂತ. ನಿಂಗು ಇವ್ರು ಮೇಯ್ನು ನಮ್ಮ ಚೀಫ್ ತಿನ್ನು. ಮನೆ ಚೀಫ್ ಗೆಸ್ಟ್. ಹೆಂಗೈತಮ್ಮ? ಹೆಂಗೈತೆ? ಚೆನ್ನಾಗೈತಾ? ಹೇಳ್ತಾನೆ ಇಲ್ಲ ಗೈಸ್. ಹೆಂಗಿದೆ ಗುಂಡ? ಗುಂಡ ಹೆಂಗೈತೆ ಗೈಸ್? ಅವಳು ಕ್ಯಾಮ್ರಾ ಆನ್ ಮಾಡಿದ್ರೆ ಏನು ಮಾತಾಡೋದೇ ಇಲ್ಲ. ಗುಂಡ ಹೆಂಗೈತೆ? ಹೆಂಗೈತೆ? ಹೆಂಗಿದೆ ಗುಂಡ? ಕೇಕ್ ಹೆಂಗೈತಮ್ಮ? ಸೂಪರ್ ಅಂತ ನೋಡಿ ಗೈಸ್, ಸೂಪರ್. ಅವಳು ಇನ್ನೂ ಒಂದ್ಸಲ ತಿಂತಾ ಇದ್ದಾಳೆ ಅಂದರೆ ಸೂಪರ್ ಆಗಿದೆ. ಹೇಳು. ಸೂಪರ್ ಸೂಪರ್ ಆಗಿದೆ. ಇವಾಗ ನಮ್ಮ ಚೀಫ್ ಗೆಸ್ಟು ಜಡ್ಜಸ್ಸು ನೋಡಿ ಫ್ರೆಂಡ್ಸ್, ಏನೇ ಆದರೂ ನೀವೇ ಜವಾಬ್ದಾರಿ. ನೋಡಿ ಗೈಸ್, ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ತಿಂತವನೆ ಅಂದರೆ ಸಖತ್ತಾಗಿ ಆಗಿರುತ್ತೆ. ಅದನ್ನು ನಾವೇ ಹೇಳಬೇಕು. ಅದೇ ಹೇಳು. ಚೆನ್ನಾಗಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಕರೆಕ್ಟ್ ಅಂತೆ ಗೈಸ್. ಫೋನ್ ರಿಂಗ್ ಆಯಿತು ಒಂದು. ಚೆನ್ನಾಗಿ ಮಾಡಿದ್ದೀನಿ ನಾನು. ಈಗ ನಮ್ಮ ಚಿಕ್ಕಪ್ಪ ತಿಂದು ಹೇಳ್ತಾರೆ ಹೆಂಗಿದೆ ಅಂತ. ತಗೋ ಅಷ್ಟು ಸಣ್ಣವೇ ಮಾಡೀನಿ ಅದಕ್ಕೆ. ಎಸ್ ಪಾಸ್. ಈಗ ನೆಕ್ಸ್ಟು ನಮ್ಮ ಚೀಫ್ ಕುಕ್. ನಮ್ಮಮ್ಮ ಹಾಡು ಹೇಳಿಲ್ಲ, ಯಾರು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಟೈಮ್ ನೀನು ಹೇಳು. ನೆಕ್ಸ್ಟ್ ಟೈಮ್ ನಮ್ಮಮ್ಮ ಹೇಳ್ತಾರಂತೆ. ನೋಡಿ ಅದು ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಹಂಗೆ ಇದೆ. ಫುಲ್ ತಣ್ಣಗಾದರೆ ಸೇಮ್ ಟು ಸೇಮ್ ಬೇಕ್ರಿಯಲ್ಲಿ ಬರೋ ಥರನೇ ಆಗುತ್ತೆ. ಸೂಪರ್ 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 ಸೂಪರ್. ನಾವು ತಿಂದು ನೋಡೋಣ. ಇದೆ ಸೇಮ್ ಬೇಕ್ರಿಲಿ ಏನು ಸಿಗುತ್ತೋ ಅದೇ ಟೆಕ್ಸ್ಚರ್ ಇದೆ. ಟೇಸ್ಟು ಸ್ವಲ್ಪ ಮನೆದು ಬರುತ್ತೆ. ಸೊ ಹೋಮ್ ಫುಡ್ಡು. ನಮ್ಮ ಗೆಸ್ಟ್ ಹೇಳ್ತಾರೆ ಇವಾಗ ಹೆಂಗಿದೆ. ಇಲ್ಲ ಫ್ರೆಂಡ್ಸ್, ಬೇಕ್ರಿಲಿ ಮಾಡಿರೋದಕ್ಕಿಂತ ಚೆನ್ನಾಗಿದೆ. ನಿಮಗೆ ಆ ತುಪ್ಪ ಫ್ಲೇವರ್ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಬನ್ನಿಂದ ಕೇಕ್ ಮಾಡೋದಂತ ಅಂದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಈಸಿ ವಿಡಿಯೋಸ್ ತೋರಿಸ್ತಾ ಇರ್ತಾರೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ಕುಕ್ಕಿಂಗ್ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಮಾಡಿ ಎಸ್ ಅಂತ. ಇನ್ನು ಮುಂದೆ ಒಂದೊಂದು ಕುಕ್ಕಿಂಗ್ ವ್ಲಾಗು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್.